2024 ಲೋಕಸಭಾ ಚುನಾವಣೆ ರಂಗೇರ್ತಿದೆ. ಅದರಲ್ಲೂ ಮುಖ್ಯವಾಗಿ ಕಾಂಗ್ರೆಸ್ ಗೆದ್ದೇ ಗೆಲ್ಲಬಹುದಾದಂತಹ ಒಂದಷ್ಟು ಕ್ಷೇತ್ರಗಳ ಪಟ್ಟಿಯಲ್ಲಿ ಇದೀಗ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರ ಕೂಡ ಸೇರ್ತಾ ಇದೆ. ಕಾರಣ ಏನು? ಒಂದೇ ಹೆಸರು, ಅದು ರಕ್ಷಾ ರಾಮಯ್ಯ. ಯಾಕೆ? ಅವರ ಮುಂದೆ ಸುಮಾರು 8 ಗೆಲುವಿನ ಸೂತ್ರಗಳು ಸುಲಭಕ್ಕೆ ಬಂದು ನಿಂತಿವೆ. ಸುಲಭಕ್ಕೆ ಅಂದ್ರೆ ಹೇಗೆ? ಯುವಕರಲ್ಲಿ ಈ ಭಾಗದಲ್ಲಿ ಯಾರು ನಾಯಕರಾಗಬೇಕು, ಯಾರು ಸಂಸದರಾಗಬೇಕು ಅನ್ನುವಂತಹ ಪ್ರಶ್ನೆ ಮೂಡಿದ್ರೆ ಸಾಕಷ್ಟು ರಾಜಕೀಯ ವಿಶ್ಲೇಷಕರು ಸ್ಪಷ್ಟವಾಗಿ ಹೇಳ್ತಿದ್ದಾರೆ ಮತ್ತು ಅಲ್ಲಿನ ಗ್ರೌಂಡ್ ರಿಪೋರ್ಟ್ ಕೂಡ ಸ್ಪಷ್ಟವಾಗಿ ಹೇಳ್ತಿದೆ, ಅದು ರಕ್ಷಾ ರಾಮಯ್ಯ ಗೆಲ್ಬೇಕು ಅಂತ. ನೋಡಿ ಹೇಗಿದೆ ಅಂದ್ರೆ, ಒಂದು ಅತ್ಯುನ್ನತ ಹುದ್ದೆ, ರಾಜ್ಯ ಯುವ ಕಾಂಗ್ರೆಸ್ನ ಅಧ್ಯಕ್ಷ ಸ್ಥಾನ. ಹೈಕಮಾಂಡ್ ಹೇಳ್ತು, ಕಾಂಗ್ರೆಸ್ ಪಕ್ಷದ ಕೆಪಿಸಿಸಿಯ ಹಿರಿಯ ನಾಯಕರು ಒಂದು ಸಂಧಾನಕ್ಕೆ ಬಂದ್ರು, ಇಲ್ಲಪ್ಪ ನಾಳೆಯಿಂದ ನೀನು ಈ ಸ್ಥಾನವನ್ನ ಬಿಟ್ಕೊಡ್ಬೇಕು ಮತ್ತೊಬ್ಬರಿಗೆ ಅಂದಾಗ ಒಂದು ಸಣ್ಣದೊಂದು ಕೊಂಕನ್ನು ತೆಗೆಯದೆ ಅಥವಾ ಒಂದು ಕಣ್ಣೀರನ್ನು ಹಾಕದೆ, ಒಂದು ಪ್ರೆಸ್ ಮೀಟ್ ಮಾಡಿ ಹೈಡ್ರಾಮವನ್ನು ಕೂಡ ಮಾಡದೆ ಸುಲಭಕ್ಕೆ ಆ ಸ್ಥಾನವನ್ನ, ಯುವ ಕಾಂಗ್ರೆಸ್ ಅಧ್ಯಕ್ಷ ಸ್ಥಾನವನ್ನ ಮತ್ತೊಬ್ರು ಬಿಟ್ಕೊಟ್ರು ರಕ್ಷಾ ರಾಮಯ್ಯ ಅವರು. ಬೇರೆಯವರಾಗಿದ್ರೆ ದೊಡ್ಡ ಹೈಡ್ರಾಮಾ ಮಾಡ್ತಿದ್ರು. ಯಾಕೆ ಅವರು ಬಿಟ್ಕೊಟ್ರು? ಪಕ್ಷ ಇವತ್ತೆಲ್ಲ ನಾಳೆ ಸರಿಯಾಗಿ ನಡೆಸ್ಕೊಳ್ಳುತ್ತೆ, ಕಾಂಗ್ರೆಸ್ನಲ್ಲಿ ಅಂತದ್ದೊಂದು ಪ್ರಜಾಪ್ರಭುತ್ವ ವ್ಯವಸ್ಥೆ ಇದೆ ಅನ್ನೋದನ್ನ ನಂಬ್ಕೊಂಡಿದ್ರು ರಕ್ಷಾ ರಾಮಯ್ಯ ಅವರು. ಅವರ ತಾಳ್ಮೆ ಸಹನೆಯನ್ನ ಅತ್ಯಂತ ಶ್ರದ್ಧೆಯಿಂದ ನಾಜೂಕಾಗಿ ಸೂಕ್ಷ್ಮವಾಗಿ ಗಮನಿಸಿದ ಹೈಕಮಾಂಡ್ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರಕ್ಕೆ ಅವರನ್ನ ಅಭ್ಯರ್ಥಿಯನ್ನಾಗಿ ಅಖಾಡಕ್ಕೆ ಇಳಿಸಿದೆ. ಬಹುದೊಡ್ಡ ಸ್ಪರ್ಧೆ ಇತ್ತು, ಹಿರಿಯರಾದ ವೀರಪ್ಪ ಮೊಯ್ಲಿ ಅವರ ಒಂದು ಪೈಪೋಟಿ ಇತ್ತು. ಅದರ ಮಧ್ಯೆಯೂ ಕೂಡ ರಕ್ಷಾ ರಾಮಯ್ಯ ಅವರಿಗೆ ಅವಕಾಶ ಸಿಕ್ಕಿದೆ. ಹೈಕಮಾಂಡ್ನ ಮಟ್ಟದಲ್ಲಿ ಆಯ್ಕೆಯಾದಾಗ್ಲೇನೆ ರಕ್ಷಾ ರಾಮಯ್ಯ ಅವರು ಒಂದು ಹಂತಕ್ಕೆ ಗೆದ್ರು ಅನ್ನುವಂಥದ್ದು ಅಲ್ಲಿನ ಕಾಂಗ್ರೆಸ್ನ ಹಿರಿಯ ನಾಯಕರ ಒಂದು ಮಾತು. ಇಡೀ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದಲ್ಲಿ ಯುವಕರಲ್ಲಿ ನಿಜಕ್ಕೂ ಸ್ಪಷ್ಟವಾಗಿ ಕೇಳಿ ಬರುತ್ತಿರುವಂತಹ ಒಂದು ಹೆಸರು, ಅಗ್ರಪಂಕ್ತಿಯ ಹೆಸರು ರಕ್ಷಾ ರಾಮಯ್ಯ ಅವರು. ಎರಡನೇದ್ದು ಅತಿ ಸರಳ, ಸಾದಾ ಸೀದಾ, ದೊಡ್ಡ ಮನೆಗೂ ಹೋಗ್ತಾರೆ, ಸಣ್ಣದೊಂದು ಗುಡಿಸಲಿಗೂ ಹೋಗ್ತಾರೆ, ಅವರು ಕೊಟ್ಟಂತಹ ಆತಿಥ್ಯವನ್ನು ಸ್ವೀಕರಿಸ್ತಾರೆ. ಅದು ಎಷ್ಟು ರಕ್ಷಾ ರಾಮಯ್ಯ ಅಂದ್ರೆ, ಓ MS ರಾಮಯ್ಯ ಅವರ ಮೊಮ್ಮಗ, ಅದಿಲ್ವೇ ಇಲ್ಲ ಅವರಲ್ಲಿ. ಆ ಥರದೊಂದು ಸಣ್ಣ ಆಟಿಟ್ಯೂಡ್ ಕೂಡ ಇಲ್ಲ. ಅಷ್ಟು ಸಲೀಸಾಗಿ ಎಲ್ಲರ ಜೊತೆಲಿ ಬೆರೆತಿರುವಂತಹ ಈ ನಾಯಕ, ಅದರಲ್ಲೂ ಮುಖ್ಯವಾಗಿ ದಲಿತರು, ಹಿಂದುಳಿದವರು, ಅಲ್ಪಸಂಖ್ಯಾತರು ಅಂದ್ರೆ ರಕ್ಷಾ ರಾಮಯ್ಯ ಅವರಿಗೆ ಅಚ್ಚುಮೆಚ್ಚು. ಆ ಜನ ಕೂಡ ಅವರನ್ನ ಬಯಸ್ತಿದ್ದಾರೆ, ಅವರನ್ನು ಕೂಡ ರಕ್ಷಾ ರಾಮಯ್ಯ ಅವರು ಅಷ್ಟೇ ಪ್ರೀತಿಯಿಂದ ನೋಡ್ತಿದ್ದಾರೆ. ಇನ್ನು ಮೂರನೇ ಗೆಲುವಿನ ಸೂತ್ರ, ಅವರ ಎದುರಾಳಿ. ಒಂದು ಹಂತಕ್ಕೆ 2023 ಕರ್ನಾಟಕ ವಿಧಾನಸಭಾ ಚುನಾವಣೆಯಲ್ಲಿ ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಸಿಡಿಲ ಮರಿ, ಬೆಂಕಿಯ ಚೆಂಡಿನ ಮಾತುಗಳ ಮೂಲಕ ಎಲ್ಲರನ್ನ ಆಕರ್ಷಿಸುವಂತಹ ಪ್ರದೀಪ್ ಈಶ್ವರ್ ಎನ್ನುವಂತಹ ಹೊಸ ಯುವಕನ ಎದುರಲ್ಲಿ ಸೋತಾಯಿತು. ಆ ಸೋಲಿನಿಂದ ಮತ್ತೆ ಚೇತರಿಸ್ಕೊಳ್ತಾರಾ ಅನ್ನುವಂತಹ ಪ್ರಶ್ನೆ ಕೂಡ ಇದೆ. ಬಿಜೆಪಿ ಇಲ್ಲಿ ಒಂದು ಅವಕಾಶ ಕೊಡೋಣ ಅನ್ನುವಂತಹ ಅವಕಾಶವನ್ನ ಕೊಟ್ಟಿದೆ. ಆದ್ರೆ ಕೋವಿಡ್ ಸಂದರ್ಭದಲ್ಲಿ ಏನೆಲ್ಲ ಒಂದಷ್ಟು ವೈದ್ಯಕೀಯ ಸಚಿವರಾಗಿ ಅವರ ಮೇಲೆ ಗಂಭೀರ ಆರೋಪಗಳಿವೆ, ಹಗರಣಗಳಿವೆ. ಆ ಹಗರಣಗಳೇನಿದಾವೆ, ಆ ಹಗರಣದ ನೆರಳು ಇನ್ನೂ ಕೂಡ ಅವರನ್ನ ಬಿಟ್ಟು ಹೋಗಿಲ್ಲ. ಈ ಲೋಕಸಭಾ ಚುನಾವಣೆಯಲ್ಲೂ ಕೂಡ ಆ ಸುಧಾಕರ್ ಅವರ ಮೇಲಿರುವಂತಹ ಕರಿನೆರಳೆ ಇವತ್ತು ಅವರನ್ನ ಮತ್ತೆ ಸೋಲುವಂತಹ ಹಾದಿಗೆ ತಳ್ಳುತ್ತಾ ಇದೆ. ರಕ್ಷಾ ರಾಮಯ್ಯ ಅವರಿಗೆ ಇಲ್ಲೂ ಕೂಡ ಲಾಭವಾಗುತ್ತೆ ಎನ್ನುವಂಥದ್ದು. ಬಹುಮುಖ್ಯವಾದಂತಹ ಅಂಶ ಏನಂದ್ರೆ, ಮಾವ ಅಳಿಯ ಸೇರಿದಂತೆ ಮಾಜಿ ಸಂಸದರು ಕೂಡ ಸೇರಿದಂತೆ ಬಹುಪಾಲು ಒಕ್ಕಲಿಗ ಸಮಾಜದ ನಾಯಕರು ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಈ ಸಲ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ರಕ್ಷಾ ರಾಮಯ್ಯ ಅವರ ಪರವಾಗಿಯೇ ನಿಂತಿದ್ದಾರೆ. ಇದು ಕೂಡ ರಕ್ಷಾ ರಾಮಯ್ಯ ಅವರು ಗೆಲ್ಲಬಹುದು ಅನ್ನೋದಕ್ಕೆ 4ನೇ ಗೆಲುವಿನ ಸೂತ್ರವಾಗಿದೆ. ಇನ್ನು 5ನೇಯದ್ದು, ಅಹಿಂದ ವರ್ಗಗಳಲ್ಲಿನ ಹೆಣ್ಣು ಮಕ್ಕಳಷ್ಟೇ ಅಲ್ಲದೆ ಇನ್ನುಳಿದ ಎಲ್ಲ ಸಮುದಾಯಗಳಲ್ಲಿನ ಹೆಣ್ಣು ಮಕ್ಕಳೇನಿದ್ದಾರೆ ಅವರು ಪಂಚ ಗ್ಯಾರಂಟಿಗಳ ಪರವಾಗಿ ನಿಂತಿದ್ದಾರೆ. ಅರೇ ಸಿದ್ದರಾಮಯ್ಯ 2,000 ರೂಪಾಯಿ ಕೊಡ್ತಿದ್ದಾನೆ, ಶಕ್ತಿ ಯೋಜನೆಯಿಂದ ನಾವು ಎಲ್ಲ ಕಡೆ ಓಡಾಡುವಂತಾಗಿದೆ, ಕರೆಂಟ್ ಬಿಲ್ ಕಟ್ಟಂಗಿಲ್ವಲ್ಲಪ್ಪ, ಈ ಎಲ್ಲ ಅಂಶಗಳು ಕೂಡ ಚರ್ಚೆ ಆಗ್ತಿದೆ. ಬಹುಪಾಲು ಇಂಡಿಪೆಂಡೆಂಟ್ ಯೂಟ್ಯೂಬರ್ಸ್ ಕೂಡ ಇಲ್ಲೆಲ್ಲ ಓಡಾಡ್ಕೊಂಡ್ ಬರ್ತಿದ್ದಾರೆ. ಅವರೆಲ್ಲರೂ ಕೂಡ ಸೂಕ್ಷ್ಮವಾಗಿ ಗಮನಿಸ್ತಿರುವಂತದ್ದು, ಪ್ರತಿ 10 ಮಹಿಳೆಯರ ಪೈಕಿ 8 ಮಂದಿ ಮಹಿಳೆಯರು ಇಲ್ಲ ರಕ್ಷಾ ರಾಮಯ್ಯ ಕಾಂಗ್ರೆಸ್ ಅಭ್ಯರ್ಥಿ ಗೆಲ್ಬೇಕು, ಸಿದ್ದರಾಮಯ್ಯ ಗೆಲ್ಬೇಕು, ಇನ್ನೊಬ್ಬ ರಾಮಯ್ಯ ಇಲ್ಲಿ ಗೆಲ್ಬೇಕು ಅನ್ನುವಂತಹ ಒಂದು ಇರಾದೆಯಲ್ಲಿ ಇದ್ದಾರೆ. ನೋಡಿ, ಈ ಭಾಗದಲ್ಲಿ
9.89 ಲಕ್ಷ ಮಹಿಳಾ ಮತದಾರರಿದ್ದಾರೆ. ಈ ಪೈಕಿ ಪುರುಷ ಮತದಾರರು 9.76 ಲಕ್ಷ ಪುರುಷ ಮತದಾರರಿದ್ದಾರೆ. ಈ ಇಬ್ಬರ ಮಧ್ಯೆ ಅತಿ ಹೆಚ್ಚು ಮಹಿಳಾ ಮತದಾರರು ಕಾಂಗ್ರೆಸ್ನ ಗ್ಯಾರಂಟಿಯನ್ನ ನೆಚ್ಚಿಕೊಂಡಿದ್ದಾರೆ. ಅದಕ್ಕೆ ಒಂದು ಗಿಫ್ಟ್ ಅನ್ನು ಕೊಡುವ ಕಾರಣಕ್ಕೆ ಈ ಸಲ ಕಾಂಗ್ರೆಸ್ನ ಪರವಾಗಿ ಅವರು ನಿಲ್ತಾರೆ. ಇದು ರಕ್ಷಾರಾಮಯ್ಯ ಅವರಿಗೆ ಘನ ದಿಗ್ವಿಜಯಕ್ಕೆ ದಾರಿಯಾಗಬಹುದು. ಇನ್ನು 6ನೆಯ ಗೆಲುವಿನ ಸೂತ್ರ ಸಿದ್ದರಾಮಯ್ಯ ಅನ್ನುವಂತಹ ಅಹಿಂದ ನಾಯಕ, ಮಾಸ್ ಲೀಡರ್ಗೆ ಇರುವಂತಹ ಚರಿಷ್ಮಾ. ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ರಕ್ಷಾರಾಮಯ್ಯ ಅವರು ಗೆಲ್ಲೋದಕ್ಕೆ ಬಹುಮುಖ್ಯ ಲಾಭವಾಗುತ್ತೆ. ಇನ್ನು ಈ ಭಾಗದಲ್ಲಿ ಬರುವಂತಹ 8 ವಿಧಾನಸಭಾ ಕ್ಷೇತ್ರಗಳ ಪೈಕಿ ಅತಿ ಹೆಚ್ಚು ಕಾಂಗ್ರೆಸ್ನ ಶಾಸಕರಿದ್ದಾರೆ. ಜೊತೆಯಲ್ಲಿ ಗೌರಿಬಿದನೂರಿನ ಶಾಸಕ ಪುಟ್ಟಸ್ವಾಮೇಗೌಡರು ಕೂಡ ಕಾಂಗ್ರೆಸ್ ಅಭ್ಯರ್ಥಿಯನ್ನ ಗೆಲ್ಲಿಸಲೇಬೇಕು. ಇವತ್ತು ಹೇಳಿದ್ದಾರೆ 50,000 ಲೀಡನ್ನ ನಾನು ಗೌರಿಬಿದನೂರಲ್ಲಿ ಕೊಡಿಸ್ತೀನಿ ಅನ್ನುವಂತಹ ಮಾತನ್ನ ಖುದ್ದು ಸಿದ್ದರಾಮಯ್ಯ ಅವ್ರಿಗೆ ಹೇಳಿದ್ದಾರೆ. ಇದಕ್ಕಿಂತಲೂ ಮುಖ್ಯ ಅಂದ್ರೆ ಶಿವಶಂಕರ್ ರೆಡ್ಡಿ ಅವರು ಒಂದು ಬಂಡಾಯ ಹೇಳ್ಬಹುದು, ಅವರು ಕೂಡ ಬೇಸರದಲ್ಲಿದ್ದಾರೆ ಅಂತ ಬಹುಪಾಲು ಮಾಧ್ಯಮಗಳು ಬಿಂಬಿಸ್ತಾ ಇದ್ವು. ಆದ್ರೆ ಇವತ್ತು ಸ್ಪಷ್ಟವಾಗಿ ಸಿದ್ದರಾಮಯ್ಯ ಅವರ ಪಕ್ಕದಲ್ಲಿ ಬಂದು ನಿಂತಹ ಶಿವಶಂಕರ್ ರೆಡ್ಡಿ ಅವರು, ಇಲ್ಲ ಆ ಹುಡುಗ ರಕ್ಷಾರಾಮಯ್ಯ ಗೆಲ್ಬೇಕು, ನಾನು ಮತ್ತು ಪುಟ್ಟಸ್ವಾಮೇಗೌಡರು ಒಟ್ಟಿಗೆ ನಿಂತ್ಕೊಂಡು 50,000 ಲೀಡ್ ಅನ್ನ ಕೊಡಿಸ್ತೀವಿ ಅನ್ನುವಂತಹ ಮಾತನ್ನ ಹೇಳಿದ್ದಾರೆ. ಇನ್ನು ಬಿಜೆಪಿಯಲ್ಲಿರುವಂತಹ ಒಂದಷ್ಟು ವಿರೋಧಗಳು, SR ವಿಶ್ವನಾಥ್ ಅವರು ಇಲ್ಲ ನನ್ನ ಮಗನಿಗೆ ಟಿಕೆಟ್ ಬೇಕಿತ್ತು ಅಂತ ಬಯಸಿದ್ರು, ಅವರು ಎಲ್ಲೋ ಒಂದು ಕಡೆ ಇಂಡೈರೆಕ್ಟ್ ಆಗಿ ಸುಧಾಕರ್ ಅವರ ವಿರುದ್ಧ ನಿಲ್ಲಬಹುದು. ಆ ಕ್ಷೇತ್ರದಲ್ಲಿನ ಮತಗಳು ಕೂಡ ಕಾಂಗ್ರೆಸ್ ಪರವಾಗಿ ಹೆಚ್ಚು ಸಂದಾಯವಾಗಬಹುದು ಅನ್ನುವಂಥದ್ದು ಲೆಕ್ಕಾಚಾರ. ಈ ಎಲ್ಲ ಅಂಶಗಳನ್ನ ನೋಡಿದಾಗ ಎಲ್ಲೋ ಒಂದು ಕಡೆ ರಕ್ಷಾರಾಮಯ್ಯ ಅವರು ಚಿಕ್ಕಬಳ್ಳಾಪುರದಲ್ಲಿ ಸುಲಭಕ್ಕೆ ಗೆಲ್ಲಬಹುದಾದಂತಹ ಒಂದು ವಾತಾವರಣವನ್ನ ಸೃಷ್ಟಿಸಿಕೊಂಡಿದ್ದಾರೆ ಅನ್ನುವಂಥದ್ದು ಬಹು ಮುಖ್ಯ ವಿಚಾರ. ಹೇಳಿ ಕೇಳಿ ಅಲ್ಪಸಂಖ್ಯಾತ ಹಿಂದುಳಿದ ದಲಿತ ಅತಿ ಹೆಚ್ಚು ಮತದಾರರಿರುವಂತಹ ಈ ಕ್ಷೇತ್ರ ಒಬ್ಬ ಅತ್ಯಂತ ಹಿಂದುಳಿದ ಸಮುದಾಯಕ್ಕೆ ಸೇರಿರುವಂತಹ ಮತ್ತು ಸಜ್ಜನ ವಿದ್ಯಾವಂತ ಯುವಕ ಗೆಲ್ಲೋದಕ್ಕೆ ಒಂದು ಮಾದರಿ ಕ್ಷೇತ್ರವಾದಂತೆ ಕಾಣ್ತಾ ಇದೆ.